ಇಲ್ಲೆಲ್ಲೋ ಬೀಗ ಕೊಡ್ತಾರೆ, ಬೀಗದ ಕಾಯಿ ಇಲ್ಲಿ ಬೀಗದ ಕಾಯಿ ಹಾಕ್ಬೇಕಿಲ್ಲಿ. ಅವರು ಯಮಹಾ RX ಸೆಂಟ್ರಲ್ ಲಾಕ್ ಹಾಕ್ಸಿರೋದು. ಟ್ಯಾಂಕ್ 2 ಲೀಟರ್ಸ್ ದೊಡ್ಡದು ಬಂತಿನ್ನ ರೋಡ್ ಕಿಂಗಿನ ಆಯಿಲ್ ಕಿಂಗ್. ಸೊ ಅದಕ್ಕೆ ಬಂದಿದ್ದು ಪೇಂಟ್ ಕಾನ್ಸೆಪ್ಟ್ ಇದು. ಸೊ ಹಿಂಗೆ ಸ್ಟ್ರಿಪ್ ಇದು ಊರ್ ಬಾಗ್ಲಿದು ರಾಮ್ಸ ನನ್ನ ಕೈ ಅರ್ಧ ತೂರು ಬಿಡುತ್ತಾ. ನಮಸ್ಕಾರ ಗುರು, ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಆಗಿರೋ ಗಾಡಿ ತೋರ್ಸಕ್ ಹೋಗ್ತಾ ಇದೀನಿ. ಸೊ ಇವಾಗ ನೋಡ್ತಾರ ಪರ್ಟಿಕ್ಯುಲರ್ ಗಾಡಿ ಬಂದು SD ರೋಡ್ ಕಿಂಗ್. ಇದು 1995 ಮಾಡಲು. ಇನ್ಕಂಪ್ಲೀಟ್ ಆಗಿ ನಾನು ಇಂಜಿನ್ ಸ್ಪೆಸಿಫಿಕೇಶನ್ ಎಲ್ಲ ಹೇಳಲ್ಲ. ಸೊ ಯಾಕೆಂದ್ರೆ ನಾನು ಇಂಜಿನ್ ಸ್ಪೆಸಿಫಿಕೇಶನ್ ಎಲ್ಲ ಗೂಗಲ್ ಮಾಡಿದ್ರೆ ಸಿಕ್ಬಿಡುತ್ತೆ ಗುರು. ಆಯಿಲ್ ಇದೆಯಾ? 1 ಲೀಟರ್ ಪೆಟ್ರೋಲು 60 ml ಆಯಿಲು. ಸೊ ಈ ಗಾಡಿಗೆ ಕೀನೇ ಬೇಕಾಗಿಲ್ಲ ಗುರು ಪೆಟ್ರೋಲ್ ಹಾಕೋಕ್ಕೆ. ಫುಲ್ ಓಪನ್ ಇದು, ಊರು ಬಾಗ್ಲಿದು. ರಾಮ್ಸ ನನ್ನ ಕೈ ಅರ್ಧ ತೂರು ಬಿಡುತ್ತಾ. ಮೇನ್ ಪೇಂಟಿಂಗಿಗೆ ಬಂದರೆ ಗಾಡಿ ಪೇಂಟಿಂಗು. ಸೊ ಇದು ಬಂದು SD ರೋಡ್ ಕಿಂಗ್ ಪೇಂಟಿಂಗ್ ಎಲ್ಲ ಮಾಡಿಸಿರೋದು. ಸೊ ಕಿಂಗ್ ಎವಾಲ್ವ್ಡ್ ಫ್ರಮ್ ಆಯಿಲ್ ಕಿಂಗ್. ಸೊ ಫಸ್ಟ್ ಬಂದಿದ್ದು ಆಯಿಲ್ ಕಿಂಗ್ ಅಥವಾ ಡಾಲರ್ಸ್ ರೋಡ್ ಕಿಂಗ್ ಅನ್ನೋರು. ಸೊ ಅವಾಗ ರೋಡ್ ಕಿಂಗ್ ಫಸ್ಟ್ ವರ್ಷನ್ ಏನು ತೊಗೊತಾ ಇದ್ರು, ಡಾಲರ್ಸ್ ಎಕ್ಸ್ಚೇಂಜ್ ಮಾಡಿಸಿ ತೊಗೊತಾ ಇದ್ರು. ಅದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ವೋ. ಸೊ ಆ ಕಾನ್ಸೆಪ್ಟ್ ಅವಾಗ ಬಂದಿದ್ದು. ಸ್ವಲ್ಪ ಟ್ಯಾಂಕ್ 2 ಲೀಟರ್ಸ್ ದೊಡ್ಡದು ಬಂತಿನ್ನ ರೋಡ್ ಕಿಂಗಿನ ಆಯಿಲ್ ಕಿಂಗ್. ಸೊ ಅದಕ್ಕೆ ಬಂದಿದ್ದು ಪೇಂಟ್ ಕಾನ್ಸೆಪ್ಟ್ ಇದು. ಸೊ ಹಿಂಗೆ ಸ್ಟ್ರಿಪ್, ಗೋಲ್ಡ್ ಸ್ಟ್ರಿಪ್. ಸೊ ರೋಡ್ ಕಿಂಗ್ ಅಲ್ಲಿ ಏನು ನೋಡ್ತೀರಾ, ಹಿಂಗೆ ಈ ಸ್ಟ್ರಿಪ್ ನೋಡ್ತೀರಾ, ಹಿಂಗೆ ಟ್ಯಾಂಕ್ ಮೇಲೆ 2 ಸ್ಟ್ರಿಪ್ಸ್, ಇಲ್ಲಿ ಸ್ಟ್ರಿಪ್ ಬರುತ್ತೆ. ಸೊ ಆಯಿಲ್ ಕಿಂಗ್ಗೆ ಈ ತರ ಬಂತು. ಆಮೇಲೆ ಪೇಂಟ್ ಇದು ಪೇಂಟು, ಇಲ್ಲಿರೋದು ಪೇಂಟೇನೆ, ಲೈನ್ ವರ್ಕ್. ಸೊ ಇದು ಪೇಂಟೇನೆ. ಈ ಗೇರ್ ಇಂಡಿಕೇಶನ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಹೊಸದಾಗಿ ಏನಾದ್ರು ಓಡಿಸ್ತಾ ಇರೋರಿಗೆ ಭಯಂಕರ ಕನ್ಫ್ಯೂಷನ್ ಆಗ್ಬಿಡುತ್ತೆ ಗೇರ್ದು. ಆ ಕಿಕ್ ಹೊಡೆಯೋಕೆ ಗುರು ಮೇನ್ ಬೇಕಾಗಿರೋದು ದಮ್ಮು. ಪಂಪೊಡಿ ಫುಲ್ ಕಿಕ್ ಹೊಡಿ. ಇಲ್ಲ ಬಿಡು ಬ್ರಾ, ದಮ್ಮಿರ್ಬೇಕು ಬ್ರೋ ಗಾಡಿ ಸ್ಟಾರ್ಟ್ ಮಾಡಕ್ಕೆ. ಇಲ್ಲ ಬಿಡು, ಒಂದೇ ಕಿಕ್ಕಲ್ಲಿ ಸ್ಟಾರ್ಟ್ ಮಾಡ್ಕೊಡ್ತೀನಿ ಬಾ ಸೈಡ್ಗೆ. ಅವಕ್ಕೆಲ್ಲ ಹೇಳಿದ್ನಲ್ಲ, ಜಿಮ್ಮಲ್ಲಿ ಮಾಡಿದ್ರೆ ಆಗಲ್ಲ ಬ್ರೋ. ಗೇರಿಂಗ್ ಮೆಕ್ಯಾನಿಸಮ್ ಹೆಂಗೆ ಅಂತ ಹೇಳಿದ್ರೆ, ಹಿಂಗೆ ಪುಷ್ ಮಾಡಿ ಕಾಲಲ್ಲಿ ಹಿಂದೆ ಹಾಕ್ಕೊಂಡ್ರೆ ಇದು ಕಿಕ್ಕರು, ಮತ್ತು ಮುಂದೆ ಹಾಕಿದ್ರೆ ಗೇರ್ ಲಿವರಾಗಿ ಕನ್ವರ್ಟ್ ಆಗ್ತಿತ್ತು. 1 ಅಪ್ 3 ಡೌನು ಗೇರ್ ಇದು ಬರ್ತಾ ಇದ್ದಿದ್ದು ಬ್ರೋ. ಬರಲ್ಲ ಅನ್ಸುತ್ತೆ ಬ್ರೋ, ಹಾಕಿಸ್ಬೋದೇನೋ, ಬಟ್ ಕಂಪ್ನಿಯಿಂದ ಬರ್ತಿತ್ತಲ್ಲ ಗೊತ್ತಿಲ್ಲ. ಬಟ್ ಬೇರೆಯವ್ರು ಹಾಕ್ಸೋರು ನೋಡಿದ್ದೀನಿ. ಇಲ್ಲಿ ಕೀ ಬರೋದು ಆ್ಯಕ್ಚುಲಿ, ಇಲ್ಲಿ ಇದು ಲಾಕ್ ಬರ್ತೈತಲ್ಲ, ಇದಕ್ಕೆ ಹ್ಯಾಂಡ್ ಲಾಕ್ ಬರಲ್ಲ, ಇದು ಸೆಂಟ್ರಲ್ ಲಾಕ್ ಬರಲ್ಲ. ಇಲ್ಲಿ ಸೈಡಲ್ಲಿ ಇಲ್ಲಿ ಬೀಗ ಹಾಕಬೇಕು. ಇಲ್ಲೆಲ್ಲೋ ಬೀಗ ಕೊಡ್ತಾರೆ, ಬೀಗದ ಕಾಯಿ ಇಲ್ಲಿ ಬೀಗದ ಕಾಯಿ ಹಾಕ್ಬೇಕಿಲ್ಲಿ. ಅವರು ಯಮಹಾ RX ಸೆಂಟ್ರಲ್ ಲಾಕ್ ಹಾಕ್ಸಿರೋದು. ಇಲ್ಲಿ ಆ್ಯಕ್ಚುಲಿ ಕೀ ಬರೋದು. ಆಮೇಲೆ ಈ ಟೈಪ್ ಹೆಡ್ ಬಂದಿದ್ದು ಡಾಲರ್ಸ್ ರೋಡ್ ಕಿಂಗ್ ಅಥವಾ ಆಯಿಲ್ ಕಿಂಗ್ಗೆ. ಸೊ ಫ್ಲವರ್ ಹೆಡ್ ಅಂತಾರೆ. ಮಾಡಲ್ B ಅಂತಾನು ಬರುತ್ತೆ SD. ಸೊ ಅದರದ್ದು ಹೆಡ್ ತೊಗೊಂಡು ಲೇತ್ ವರ್ಕ್ ಮಾಡಿಸಿ ರೋಡ್ ಕಿಂಗ್ ಫಿಟ್ ಮಾಡ್ಬೋದು. 5 ಸ್ಟಡ್ ರೋಡ್ ಕಿಂಗ್, ಮಾಡಲ್ B ಬಂದು 4 ಸ್ಟಡ್. ಸೊ ಅದನ್ನ ಮಾಡಿಫೈ ಮಾಡಿ ಕೊಂಡಿಸ್ಬೋದು. ಮಾಡಲ್ B ನಾನು ಮಾಡಿಫೈ ಮಾಡಿಸಿರೋದು. ಅದು ಓಲ್ಡ್ ವರ್ಷನ್ ಸಿಂಗಲ್ ಫ್ಲೋಟ್. ಸೊ ನಾನು ವಿಡಿಯೋ ಹಾಕಿದ್ದೀನಿ ನನ್ನ ಪೇಜಲ್ಲಿ. ಸೊ ಸಿಂಗಲ್ ಫ್ಲೋಟ್ ಕಾರ್ ಸ್ವಲ್ಪ ದಮ್ ಮಸ್ತಾಗಿರುತ್ತೆ. ಇದ್ರಲ್ಲೂ ಅದೇ ಬರ್ತಾ ಇದ್ದಿದ್ದು. ಜಿಕೋದು ಬರ್ತಾ ಇತ್ತು. ಜಿಕೋ ಬಂದು ಚೆಕ್ ಮೇಡ್. ಸೊ ಅದು ಸಿಗಲ್ಲ. ಪ್ಲಸ್ ಟ್ಯೂನ್ ಮಾಡೋದು ಸಖತ್ ಕಷ್ಟ. ಇದು ಸಿಂಗಲ್ ಫ್ಲೋಟು, ಬಟ್ ಟ್ಯೂನ್ ಆಯಿತು ಅಂದರೆ ಮಸ್ತಾಗಿರುತ್ತೆ. ಆಮೇಲೆ ಆಯಿಲ್ ಕಿಂಗ್ ಒಂದು ಡಿಫ್ರೆನ್ಸ್ ಬರುತ್ತೆ. ಆಯಿಲ್ ಪಂಪ್ ಇತ್ತು ಆಯಿಲ್ ಕಿಂಗ್ ಅಲ್ಲಿ. ಈ ಕಡೆ ಏನು ರೋಡ್ ಕಿಂಗ್ ಅಂತ ಇದು ನೋಡ್ತೀಯಲ್ಲ, ಸೊ ಇಲ್ಲಿ ಆಯಿಲ್ ಪಂಪ್ ಬರೋದು. ಆಯಿಲ್ ಪಂಪ್ ಬಂದಿದ್ದಕ್ಕೆ ಆಯಿಲ್ ಕಿಂಗ್ ಅಂತ ಕೊಟ್ಟಿದ್ ನೇಮ್. ಡಿಸೈನ್ ಸೇಮ್. ಆಯಿಲ್ ಪಂಪ್ಸ್ ಸಿಗಲ್ಲ, ನಾನು ನೋಡೇ ಇಲ್ಲ ಆಯಿಲ್ ಕಿಂಗ್ ಅಲ್ಲಿರೋ ಆಯಿಲ್ ಪಂಪ್ ಹೆಂಗಿರುತ್ತೆ ಅಂತ. ಅಷ್ಟು ರೇರ್. ಆಗೆಲ್ಲ ರಿಚ್, ಅವಾಗ ಇದ್ದಿದ್ ರಿಚ್ ಫ್ಯಾಮಿಲಿಗಳು ಮಾತ್ರನೇ ಆಯಿಲ್ ಕಿಂಗ್ಗಳು ತಗೊಂತ. ಚೇತಕ್ ಕೂಡ ಫಸ್ಟ್ ವರ್ಷನ್ ವೆಸ್ಪಾ ಅನ್ಕೊಂತೀನಿ, ಅದನ್ನು ಡಾಲರ್ಸ್ ಅಲ್ಲೇ ಕನ್ವರ್ಟ್ ಮಾಡಿಸಿ ತಗೊಂಡ್ಬೇಕಾಯ್ತು. ಚೇತಕ್ಕೂ ಅನ್ಸುತ್ತೆ. ಬ್ರೋ ಹೆಂಗಿತ್ತು ಬ್ರೋ ಫೀಲು?
ಬ್ರೋ ಗಾಡಿ ಮಾತ್ರ ಆನೆ ಓಡ್ತಂಗಿತ್ತು ಗಾಡಿ. ಗತ್ತು ಅಲ್ಲ, ಎಲ್ಲರೂ ನಮ್ಮನ್ನೇ ನೋಡ್ತಾರೆ. ಗತ್ತು ಹೇಳೋ ಗಾಡಿ ಮಸ್ತು ಕ್ರೇಜಿ ಗುರು, ಸೀರಿಯಸ್. ಪೇಂಟಿಂಗ್ ಸಗದಾಗೈತಲ್ಲ, ಕಂಪ್ಲೀಟ್ಲಿ ಡಿಸ್ಮ್ಯಾಂಟ್ಲ್ ಆಗಿ ಮತ್ತೆ ಪೇಂಟಿಂಗು, ಕ್ರೋಮಿಯಮ್, ಬಫಿಂಗ್ ಎಲ್ಲ ಕಂಪ್ಲೀಟ್ಲಿ ಮಾಡಿಸಿರೋದು. ಸಗದಾಗೈತೆ ಬ್ರೋ. ಹ್ಞೂ ಬ್ರೋ, ಸ್ಟಾಕ್ ಹಿಂಗೆ ಬರೋದು. ಈ ಗಾಡಿ ಹೆಂಗೆ ಅಂತ ಹೇಳಿದ್ರೆ ಇದ್ರ ಕ್ಯಾರೆಕ್ಟರ್ನ ಒಂದ್ಸರಿ ನೀವು ಅರ್ಥ ಮಾಡ್ಕೊಳೋವರೆಗೂ ಅಷ್ಟೇ. ಇದು ಹೆವಿ ಕಷ್ಟ ಅರ್ಥ ಮಾಡ್ಕೊಳೋದು. ಬಟ್ ಒಂದ್ಸತಿ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಾದ್ರು ಅರ್ಥ ಮಾಡ್ಕೊಂಡ್ರೆ ಗಾಡಿನ ಆಟ ಆಡಿಸ್ಬಿಡ್ಬೋದು ಗುರು. ಈ ಗಾಡಿ ನೋಡಿಸ್ಕೊಂಡು ಒಂದೊಳ್ಳೆ ಲಾಂಗ್ ರೈಡ್ ಹೋಗ್ತಾ ಇದ್ರೆ ಅದರಲ್ಲಿ ಸಿಗೋ ಫೀಲೇ ಬೇರೆ ಗುರು. ಸೊ ನಾನು RX ಓಡಿಸಿದ್ದೀನಿ, ತುಂಬ ಬೈಕ್ಸ್ ಓಡಿಸಿದ್ದೀನಿ 2 ಸ್ಟ್ರೋಕಲ್ಲಿ. ಬಟ್ ನನಗೆ ಒಂದೊಂದು ಗಾಡಿ ಓಡಿಸೋದು ಒಂದೊಂದು ಥರ ಸ್ಪೆಷಲ್ ಕ್ಯಾರೆಕ್ಟರ್ ಫೀಲ್ ಆಗುತ್ತೆ. ಈ ಗಾಡಿ ಓಡಿಸಿದಾಗ ಇದೊಂಥರ ಸ್ಪೆಷಲ್ ಕ್ಯಾರೆಕ್ಟರ್ ಫೀಲ್ ಆಗುತ್ತೆ, RX ಓಡಿಸಿದಾಗ ಅದೊಂಥರ ಕ್ಯಾರೆಕ್ಟರ್ ಫೀಲ್ ಆಗುತ್ತೆ. ಸೊ ಎಲ್ಲ ಕಂಪ್ಯಾರಿಸನ್ ಮಾಡಬಾರ್ದು, ಆ ಗಾಡಿಗೆ ಅದರದ್ದೇ ಆದಂಥ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ಈ ಗಾಡಿ ಸಿಗೋ ಫೀಲು RX ಅಲ್ಲಿ ಸಿಗಲ್ಲ, RX ಅಲ್ಲಿ ಸಿಗೋ ಫೀಲು ಇದ್ರಲ್ಲಿ ಸಿಗಲ್ಲ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾವುದಕ್ಕೂ. ಬಟ್ ಒಳ್ಳೆ ಗಾಡಿಗಳು, ಒಳ್ಳೆ ಬ್ಯೂಟಿ ಗಾಡಿ ಇದು. ಸಕ್ಕತ್ತಾಗಿದೆ ಆ ಗಾಡಿ ಮಾತ್ರ. ಪ್ರೈಸ್ ಅಂತ ಹೇಳಲ್ಲ ಅಣ್ಣ, ಎಷ್ಟು ಖರ್ಚು ಮಾಡಿದ್ದಾರೆ ಗಾಡಿ ನಾನು ಲೆಕ್ಕನೂ ಹಾಕಲ್ಲ. ನನ್ನ ಗಾಡಿಗಳು ನಾನು ಲೆಕ್ಕ ಹಾಕಲ್ಲ. ಬಟ್ ಈ ಕ್ವಾಲಿಟಿ ಪೇಂಟಿಂಗ್ ಬಂದಿದೆ, ಈ ಕ್ವಾಲಿಟಿ ಗಾಡಿ ಇದೆ ಅಂದ್ರೆ ಕಾಸ್ಟ್ಲಿ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಪೇಂಟು ಥೀಮು ಎಲ್ಲ ಡಿಸ್ಕಸ್ ಮಾಡಿದ್ದು. ಪೇಂಟ್ ನನಗೆ ಇದೇ ಬೇಕಾಗಿತ್ತು, ಇದೇ ತರ ಮಾಡಿಸ್ಬೇಕು ಅಂತ ಆಸೆ ಇತ್ತು. ನಂದು ಮುಂಚೆ ರೋಡ್ ಕಿಂಗ್ಸ್ ಅಲ್ಲೂ ಹೆಡ್ ಇರಲಿಲ್ಲ. ಈ ಸರಿ ಬಿಲ್ಡ್ ಮಾಡೋ ರೋಡ್ ಕಿಂಗ್ಗೆ ಹೆಡ್ ಬೇಕೇ ಬೇಕು ಇದು ಅಂತ ಹೇಳ್ಬಿಟ್ಟು ಮಾಡಿಸಿದ್ದು. ಸೊ ಅದೇ ಹಂಗೆ ಅಸೆಂಬಲ್ ಮಾಡಿಕೊಟ್ಟಿದ್ದು ಪಾಲ್ಯಣ್ಣ, ಎಕ್ಸ್ಪೆಡಿಷನ್ ಮೋಟರ್ಸ್ ಅವರು. ಗಾಡಿ ತಗೊಂಡಿರೋದು ಅದೆಲ್ಲ ಆಲ್ರೆಡಿ ಅವ್ರ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇದೆ. ಸೊ ಚೆಕ್ ಮಾಡಿ. ಆದಿಸ್ ವೈಬ್ಸ್ ಅಂತ ಇದೆ, ಇನ್ಸ್ಟಾ ಪೇಜ್ ಇದೆ, ಆದಿಸ್ ವೈಬ್ಸ್ ಅಂತ ಯೂಟ್ಯೂಬ್ ಅಲ್ಲಿ ಇದ್ದಾರೆ. ಸೊ ಇಷ್ಟು ಗಾಡಿ ಓನರ್ ಕಡೆಯಿಂದ ಹೇಳ್ತಾ ಇರೋದು. ಬಿಟ್ರೆ ಕಂಪ್ಲೀಟ್ಲಿ ರಿಮ್ಸ್, ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಹಾಕ್ಸಿರೋದು. ಎಲ್ಲ ಬ್ರ್ಯಾಂಡ್ ನ್ಯೂ, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ. ಮೆಟಲ್ ಒರಿಜಿನಲ್ ಇತ್ತು, ಸೊ ಅದು ರಿಟರ್ನ್ ಮಾಡಿದೀವಿ. ಮಡ್ಗಾರ್ಡ್, ಮೆಟಲ್ ಮಡ್ಗಾರ್ಡ್. ಆಮೇಲೆ ಕ್ರೋಮ್, ರೀಕ್ರೋಮು, ಸೈಲೆನ್ಸರ್ಸ್ ಎಲ್ಲ ಒರಿಜಿನಲ್ ಇದೆ. ಸೊ ರೋಡ್ ಕಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಚೇಂಜ್ ಮಾಡ್ಬಿಟ್ಟಿರ್ತಾರೆ. ಆಫ್ಟರ್ ಮಾರ್ಕೆಟ್ ಮಡ್ಗಾರ್ಡ್ ಸೈಲೆನ್ಸರ್ಸ್ ಜಾಸ್ತಿ ಓಡುತ್ತೆ, ಒರಿಜಿನಲ್ ಸಿಗಲ್ಲ. ಬೀಟ್ ಅದಕ್ಕೆ ಅಷ್ಟೇ. ಇದು ಡೆಂಟ್ ಇತ್ತು, ಹಂಗೆ ಇರ್ಲಿ ಅಂತಂದೆ ಒಂದ್ ಸೈಡ್. ಸೊ ಅದನ್ನೆಲ್ಲ ಬ್ರಾಸ್ ಫಿಲ್ ಮಾಡಿ ಮಾಡ್ಸೋದ್ ಬೇಡ, ಸ್ವಲ್ಪ ದೃಷ್ಟಿಗೆ ಹಂಗೆ ಇರ್ಲಿ. ಕಂಪ್ಲೀಟ್ಲಿ ಸ್ಟಾಕ್ ಅಲ್ಲೇ ಇದೆ ಪಾರ್ಟ್ಸ್ ಕೂಡ. ಸೊ ಅಷ್ಟೇ, ಈ ವಿಡಿಯೋ ಇಲ್ಲಿಗೆ ನೆಕ್ಸ್ಟ್ ಅಪ್ಕಮಿಂಗ್ ತುಂಬಾ ಗಾಡೀಸ್ ಬರ್ತಾ ಇರುತ್ತೆ, ಕೊಡ್ತೀರಾ. ಕೌಸಿಕ್ ಎಂಟೂರು ಇದೆ, ಇನ್ನ ಶಾವ್ಲಿನ್ ಇದೆ. ಶಾವ್ಲಿನ್ ಯಾಕೆ ಕೆಲಸ ಸಿಕ್ಕಾಬಟ್ಟೆ ಹಂಗೆ ಮಾಡೋಣ. ರೋಡ್ ಕಿಂಗು ಒಂದೇ ಡಿಫ್ರೆಂಟ್, ರೋಡ್ ಕಿಂಗ್ ಅಂಡ್ ಆಯಿಲ್ ಕಿಂಗ್ ಒಂದೇ ಡಿಫ್ರೆಂಟ್. ಶಾರ್ಟ್ ಸ್ಟ್ರೋಕ್ ಗಾಡಿ. ಸೊ 350 ಬಂತು, ಅದು ಬೇರೆ ಸೆಗ್ಮೆಂಟ್ ಕ್ಯಾಟಗರಿ, ಟ್ವಿನ್ಸ್ ಅದು. ಸೊ ಸಿಂಗಲ್ ಸಿಲಿಂಡರ್ SD ಜಾವಾ ಬೈಕ್ಸ್ ಏನಿದೆ, ಜಾವಾದು SD CL2 ಮಾಡಲ್ ಬಿ, ಡೀಲಕ್ಸು ಎಲ್ಲ ಒಂದೇ ಇಂಜಿನ್. ಸೊ ವಿಜುವಲಿ ಬೇರೆ ಬೇರೆ ಅಷ್ಟೇ. ಸೊ ಅವೆಲ್ಲ ಲಾಂಗ್ ಸ್ಟ್ರೋಕು, ಲಾಂಗ್ ಓಡಿಸೋಕ್ಕೆ ಸ್ಮೂತ್ ಆಗಿರುತ್ತೆ. ಇದು ಹೆಂಗೆ ಅಂದರೆ ಇವಾಗ 135 100 ಇದ್ದಂಗೆ, 100 ಸ್ಮೂತ್. ಸೊ ಜಾವಾ SDs ಅದು. ರೋಡ್ ಕಿಂಗ್ ಬಂದು 135 ಇದ್ದಂಗೆ, ಸ್ವಲ್ಪ ಟಾರ್ಕ್ ಫೀಲು, BHP ಫಿಗರ್ಸ್ ಜಾಸ್ತಿ, ಶಾರ್ಟ್ ಸ್ಟ್ರೋಕು. ಸೊ ಡಿಫ್ರೆಂಟ್. ನನ್ಗೆ ಇಷ್ಟ ಇದು, ಅದು ಇಷ್ಟನೇ. ಬಟ್ ಎಂಟೈರ್ಲಿ ಡಿಫ್ರೆಂಟ್ ಬೈಕ್ಸ್ ಎರಡೂ. ಇದು ಮಜಾನೇ ಬೇರೆ, ಅದ್ರ ಮಜಾನೇ ಬೇರೆ, ಹಂಗೆ ಎರಡು ಮಜಾನೇ ಬೇರೆ ಬೇರೆ. ಗಾಡಿ ಕೊಟ್ಟಿದ್ದಕ್ಕೆ, ನಿಮ್ಗೆ ಕೊಟ್ಟಿದ್ದಕ್ಕೆ ಸರಿ ಹೇಳಿದ್ರು. ಓಡ್ಸಕ್ಕೆ ನಾನು ರೋಡ್ ಕಿಂಗ್ ಓಡಿಸಿರೋದು ಫಸ್ಟ್ ಟೈಮ್, ಬಟ್ ಜಾವಾ ಓಡಿಸಿದ್ದೆ. ರೋಡ್ ಕಿಂಗ್ ಫಸ್ಟ್ ಟೈಮ್. ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಹೇಳ್ತಾ ರೈಟ್ ಸೈಡ್ ಮಾಡಿ. ಥ್ಯಾಂಕ್ ಯು.